ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸಂಗೀತ ಅವರು, ಯಾಕೋ ನನಗೆ ಅಂಜನ ಮೇಲೆ ಡೌಟು ಕಣೋ ಅಜಿತ. ಭೂಮಿ ನಮ್ಮ ಮನೆಗೆ ದುಡ್ಡಿಗೋಸ್ಕರನೇ ಬಂದಿರೋದು ಅಂತ ಹೇಳಿ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾಳೆ ಅಂದರೆ ಅಂಜು, ನನಗೆ ಅವಳ ಮೇಲೆ ಡೌಟು. ನೀನು ಅಂಜನ ವಿಷಯದಲ್ಲಿ ತುಂಬ ಹುಷಾರಾಗಿರು. ಭೂಮಿ ಈ ಮನೆಯಿಂದ ಆಚೆ ಹೋಗ್ತಾಳೆ, ನಾನು ಆಗ ಅಜಿತ್ನ ಮದುವೆ ಆಗ್ತೀನಿ ಅಂತ ಹೇಳಿ ಅವಳು ತುಂಬ ಮನಸ್ಸಲ್ಲೇ ಹಠ ಹಿಡ್ಕೊಂಡಿದ್ದಾಳೆ. ಅವಳಿಂದ ನೀನು ಆದಷ್ಟು ದೂರ ಇರು, ಯಾವುದಕ್ಕೂ ನೀನು ತುಂಬ ಹುಷಾರಾಗಿರು ಅಂತ ಸಂಗೀತ ಅಜಿತ್ಗೆ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಅಜಿತ್ಗೆ ತಲೆ ಕೆಟ್ಟಂಗಾಗುತ್ತೆ. ನಂತರ ಅಜಿತ್ ಭೂಮಿ ಇರೋ ರೂಮ್ಗೆ ಬರ್ತಾನೆ. ಭೂಮಿ ಎದ್ದೇಳು, ಇವಾಗ ನೀನು ಮಾತ್ರೆ ತಗೋ ಅಂತೇಳಿ ಮಾತ್ರೆಯನ್ನು ಕುಡಿಸ್ತಾ ಇರ್ತಾರೆ. ಆಗ ಭೂಮಿ, ಸಾಹೇಬ್ರೆ, ಯಾರು ಸಾಹೇಬ್ರೆ ನೀವು? ನೀವೇನಾಗಬೇಕು ನನಗೆ? ಯಾಕೆ ಸಾಹೇಬ್ರೆ ನನಗೆ ಇಷ್ಟೊಂದು ಸೇವೆ ಮಾಡ್ತೀರಾ ನೀವು? ಜೊತೆಲಿ ಹುಟ್ಟಿದ ಅಣ್ಣ ತಮ್ಮ ಅಂತೂ ಮೊದಲೇ ಅಲ್ಲ, ಸ್ನೇಹಿತನೂ ಅಲ್ಲ, ಇನ್ನು ಕೊನೆವರೆಗೂ ಜೊತೆಯಾಗಿರ್ತೀನಿ ಅನ್ನೋ ಗಂಡನೂ ಅಲ್ಲ. ನನ್ನ ಇಷ್ಟು ಜೋಪಾನವಾಗಿ ನೋಡ್ಕೊತಾ ಇದ್ದೀರಾ, ನನ್ನ ಸೇವೆ ಇಷ್ಟೊಂದು ಮಾಡ್ತಾ ಇದ್ದೀರಾ, ಯಾರು ಸಾಹೇಬ್ರೆ ನೀವು? ಏನಾಗ್ಬೇಕು ಸಾಹೇಬ್ರೆ ನೀವು ನನಗೆ ಅಂತ ಭೂಮಿ ಕೇಳ್ತಾ ಇರ್ತಾಳೆ. ಆಗ ಅಜಿತ್, ನಮ್ಮಿಬ್ಬರು ಸಂಬಂಧಕ್ಕೆ ಹೆಸರೇ ಇಲ್ಲದ ಸಂಬಂಧ ನಮ್ಮಿಬ್ಬರದು. ನಾನು ನಿನ್ನನ್ನು ಎಷ್ಟೊಂದು ಕೇರ್ ಮಾಡ್ತಾ ಇದ್ದೀನಿ ಅಂದರೆ ಅದು ನನ್ನ ಕರ್ತವ್ಯ. ನೀನು ಇದನ್ನ ಮನುಷ್ಯತ್ವ ಅಥವಾ ಇನ್ನೇನಾದರೂ ಅನ್ಕೋಬಹುದು. ಮನಸ್ಸಲ್ಲಿರೋದು ಇಷ್ಟೇ, ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ನಿನಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ಕಾಪಾಡಬೇಕು, ಅದೇ ಕಷ್ಟ ಬರದೇ ಇರೋ ಥರ ನಿನ್ನನ್ನು ನೋಡ್ಕೊಬೇಕು, ಅದೇ ನನ್ನ ಕರ್ತವ್ಯ ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ, ನಾನು ನಿಮ್ಮನ್ನು ಏನು ಕೇಳ್ದೇನೆ ನನಗೆ ಇಷ್ಟೊಂದೆಲ್ಲ ಸೇವೆ ಮಾಡ್ತಾ ಇದ್ದೀರಾ, ಇಷ್ಟೊಂದೆಲ್ಲ ಕೊಡ್ತಾ ಇದ್ದೀರಾ, ನಿಮ್ಮ ಹತ್ರ ಒಂದು ಕೇಳ್ತೀನಿ, ಅದನ್ನ ನೀವು ಮಾಡ್ಕೊಡ್ತೀರ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ. ಅದೇನಂತ ನನಗೆ ಕೇಳು ಅಂತ ಅಜಿತ್ ಹೇಳ್ತಾನೆ. ಈಗ ಪಾದಕ್ಕೆ ಚುಕ್ಕಿ ಇಟ್ಟರೆ ಅದು ದೃಷ್ಟಿ ಬಟ್ಟಾಗುತ್ತೆ, ಹಾಗೆ ಕೆನ್ನೆ ಹತ್ರ ಬಟ್ಟಿಟ್ರೆ ಅದು ಅದೃಷ್ಟದ ಬಟ್ಟಾಗುತ್ತೆ. ಈಗ ನನ್ನ ಹೆಸರಿಗೆ ಬಂದಿರೋಂತಹ ಕಪ್ಪು ಚುಕ್ಕಿನ ಹೇಗೆ ಸಾಹೇಬ್ರೆ ಅಳಿಸೋದು? ಈಗ ನನಗೆ ಅಂಟಿರೋ ಈ ಕಳಂಕನ ನೀವು ಅಳಿಸ್ತೀರಾ ಸಾಹೇಬ್ರೆ? ಪ್ಲೀಸ್ ಸಾಹೇಬ್ರೆ, ನಿಮಗೆ ಕೈ ಮುಗಿತೀನಿ, ಈ ನನಗೆ ಅಂಟಿರೋ ಈ ದೃಷ್ಟಿ ಕಳಂಕನ ಅಳಿಸಿ ಸಾಹೇಬ್ರೆ ಅಂತ ಭೂಮಿ ಕೈ ಮುಗಿದು ಕೇಳ್ಕೊತಾ ಇರ್ತಾಳೆ. ಆಗ ಅಜಿತ್ಗೆ ತುಂಬಾ ಬೇಜಾರಾಗುತ್ತೆ. ಭೂಮಿ ಕೈ ಮುಗಿತಾ ಇರೋದು ನೋಡಿ ಆ ಕೈನ ಹಿಡ್ಕೊಂಡು, ಭೂಮಿ ನೀನು ಹೀಗೆಲ್ಲ ಮಾತಾಡಬೇಡ, ನಾನು ಕಾಕಿ ತೊಟ್ಟಿರೋದೇ ನನ್ನ ಪ್ರಾಣನ ಪಣಕ್ಕಿಟ್ಟು, ಆ ಯಮನೆ ಬಂದು ಕರೆದ್ರು ನಿನ್ನ ಕೇಸ್ನ ಸಾಲ್ವ್ ಮಾಡ್ದಲೆ ನಾನು ಬರೋದಿಲ್ಲ ಅಂತ ಹೇಳ್ತೀನಿ. ನಾನು ನಿನ್ನ ಕೇಸ್ನ ಸಾಲ್ವ್ ಮಾಡ್ದಲೆ ಸಾಯೋದೇ ಇಲ್ಲ ಭೂಮಿ ಅಂತ ಅಜಿತ್ ಹೇಳ್ತಾನೆ. ಆಗ ಈ ಅಜಿತ್ ಈ ಮಾತನ್ನು ಕೇಳಿಸ್ಕೊಂಡು ಭೂಮಿಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸಾಹೇಬ್ರೆ, ಥ್ಯಾಂಕ್ಸ್ ಅಂತ ಹೇಳಿ ಭೂಮಿ ಕಣ್ಣೀರು ಒರೆಸ್ಕೊತಾಳೆ ಖುಷಿಯಿಂದ. ಭೂಮಿ, ಸಾಕು ಮಾತಾಡಿದ್ದು, ಈಗ ನೀನು ಮಲ್ಕೋ, ನಿನಗೆ ಸುಸ್ತಾಗಿದೆಯಾ, ನಿನಗೆ ರೆಸ್ಟ್ ಬೇಕು, ಮಲಗು ಭೂಮಿ, ಸಾಕು ಮಲಗು ಅಂತ ಅಜಿತ್ತು ಭೂಮಿನ ಮಲಗಿಸ್ತಾನೆ. ಈ ಕಡೆ ಸಂಗೀತ ಮನೆಯವರೆಲ್ಲರಿಗೂ ಕಾಫಿ ಕೊಡ್ತಾ ಇರ್ತಾರೆ. ಆಗ ಸಂಗೀತಗೆ ಒಂದು ಫೋನ್ ಬರುತ್ತೆ. ಆ ಫೋನ್ನ ಸಂಗೀತ ಹೋಗಿ ರಿಸೀವ್ ಮಾಡ್ತಾರೆ. ಆ ಕಡೆಯಿಂದ ಶ್ರವಣ್, ಅಕ್ಕ ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಾರೆ. ಅಮ್ಮ ಚೆನ್ನಾಗಿದ್ದಾರೆ, ನೀನು ಎಲ್ಲೋ ಇದೆಯಾ, ಹೇಗೋ ಇದೆಯಾ ಅಂತ ಸಂಗೀತ ಕೇಳ್ತಾರೆ. ನಾನು ನನ್ನ ಮಗಳು ನೋಡ್ಕೊಂಡು ಶೃಂಗೇರಿ ಕಡೆ ಬಂದಿದ್ದೀನಕ್ಕ. ನಾನು ಇಲ್ಲೊಬ್ರು ಸ್ವಾಮಿನ ಮೀಟ್ ಮಾಡಿದೆ, ಅವರು ಹೇಗೆಲ್ಲ ಹೇಳಿದ್ರು ಗೊತ್ತಾ? ಏನೋ ಹೇಳಿದ್ರು ಶ್ರವಣ ಅಂತ ಸಂಗೀತ ಕೇಳಿದಾಗ, ನಿನ್ನ ಮಗಳು ನಿನ್ನ ಕಣ್ಮುಂದೆ ಇದ್ದರೂ ನಿನಗೆ ಗುರುತಿಸೋಕ್ಕಾಗ್ತಾ ಇಲ್ಲ, ಜಾಗದಲ್ಲಿ ಏನಾದರೂ ನೀನು ಹೆಂಡ್ತಿದ್ದಿದ್ರೆ ಇಷ್ಟೊತ್ತಿಗೆ ಮನಸ್ಸರಿದೆ ಇದ್ರು ಕರಳು ಹರಿದು ನೀನು ಹೆಂಡ್ತಿ ನಿನ್ನ ಮಗಳನ್ನ ಕಂಡುಹಿಡಿತಾ ಇದ್ಲು. ಮಗಳು ನಿನ್ನ ಕಣ್ಣೆದ್ರಿಗೆ ಇದ್ದಾಳೆ, ಅವಳ ಸುತ್ತ ಶತ್ರುಗಳೇ ತುಂಬಿದ್ದಾರೆ ಅಂತ ಸ್ವಾಮಿಗಳು ಹೇಳಿದ್ರು ಅಕ್ಕ ಅಂತ ಶ್ರವಣ್ ಹೇಳಿದಾಗ, ಅಯ್ಯೋ ಇಷ್ಟೆಲ್ಲ ಹೇಳಿದಾರ ಅವರು? ಇಷ್ಟೆಲ್ಲ ಹೇಳಿದ್ಮೇಲೆ ಅದಕ್ಕೊಂದು ಪರಿಹಾರನೂ ಇರುತ್ತೆ ಅಲ್ವೇನೋ, ಹೇಳಿರ್ತಾರಲ್ವೇನೋ? ಅಕ್ಕ ಹೇಳಿದ್ದಾರೆ, ಯುಗಾದಿ ಹಬ್ಬದ ದಿನ ನಾವೊಂದು ಹೋಮ ಮಾಡಿಸ್ಬೇಕು, ಮನೆ ದೇವ್ರ ದೇವಸ್ಥಾನದಲ್ಲಿ ಒಂದು ಹೋಮ ಮಾಡಿಸ್ಬೇಕಂತೆ. ಅವಳು ನನ್ನ ಮಗಳು ಇವಾಗ ತುಂಬ ಕಷ್ಟದಲ್ಲಿದ್ದಾಳಂತೆ, ನಾವು ಈಗ ಪೂಜೆ ಮಾಡಿಸಿದ್ರೆ ಅವಳ ಕಷ್ಟದಿಂದ ಹೊರಗೆ ಬರ್ತಾಳಂತೆ ಅಂತ ಶ್ರವಣ್ ಹೇಳ್ತಾರೆ. ನಾನೇ ದೇವಸ್ಥಾನಕ್ಕೆ ಫೋನ್ ಮಾಡಿಬಿಟ್ಟು ಪೂಜೆಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಸಂಗೀತ ಫೋನ್ ಕಟ್ ಮಾಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ ಅಜ್ಜಿ, ಪಾಪ ಆ ನನ್ನ ಕಂದುಗೆ ಅದೆಷ್ಟು ತೊಂದರೆ ಕೊಡ್ತಾ ಇದ್ದಾರೋ, ತಂದೆ ತಾಯಿ ಇಲ್ಲದ ಮಗು ಅದು ಅಂತ ಹೇಳಿ ಅಜ್ಜಿ ನೊಂದ್ಕೊಂಡು ಅವ್ರಿಗೆ ಮಾತ್ರ ಒಳ್ಳೇದಾಗಲ್ಲ, ಅವರು ಸರ್ವನಾಶ ಆಗ್ತಾರೆ ಅಂತೇಳಿ ಅಜ್ಜಿ ಶಾಪ ಆಗ್ತಾ ಇರ್ತಾರೆ. ಈ ಕಡೆ ಸಂಗೀತ, ರೀ ನೀವು ಕೇಳಿಸ್ಕೊಂಡ್ರಿ ತಾನೆ, ಪೂಜೆ ಇದೆ, ನೀವು ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಅಂತ ಹೇಳೋವಾಗಿಲ್ಲ, ಪೂಜೆ ದಿನ ಮನೇಲೇ ಇರಬೇಕು ಅಂತ ಸಂಗೀತ ರಮಣ್ಗೆ ಹೇಳ್ತಾರೆ. ಈ ಕಡೆ ಭೂಮಿ ಎಚ್ಚರವಾಗಿ ಕೂತಿರ್ತಾಳೆ. ಭೂಮಿ ಮಲಗಿದಾಗ ಅಜಿತ್ ಕೈ ಹಿಡ್ಕೊಂಡೇ ಮಲಗಿರ್ತಾಳೆ. ಥ್ಯಾಂಕ್ ಯು ಸಾಹೇಬ್ರೆ, ಇವತ್ತು ನಾನು ನಮ್ಮ ಅಪ್ಪನ ಜೊತೆನೇ ಇದ್ದೀನಿ ಅನ್ನೋ ಫೀಲ್ ಆಯಿತು ನನಗೆ. ನಾನು ಹುಷಾರು ತಪ್ಪಿದಾಗ ನಮ್ಮಪ್ಪ ನನ್ನನ್ನು ಇದೇ ರೀತಿ ನೋಡ್ಕೊತಾ ಇದ್ರು, ನನ್ನ ಜೊತೆಲೇ ಇದ್ದು ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ರು, ನಮ್ಮಪ್ಪ ನನ್ನನ್ನು ಕೈ ಹಿಡಿದು ನಡೆಸ್ತಾ ಇದ್ರು ಸಾಹೇಬ್ರೆ ಅಂದಾಗ, ಓ ಹೀಗೇನೋ, ನಾನು ನಿನ್ನ ಕೈ ಹಿಡಿದು ನಡೆಸ್ಬೇಕಾ ಅಂತ ಅಜಿತ್ ಕೇಳ್ತಾರೆ. ಅಯ್ಯೋ ಹಂಗೇನಿಲ್ಲ ಸಾಹೇಬ್ರೆ, ನಾನು ಸುಮ್ಮನೆ ಮಾತಿಗೆ ಹೇಳಿದೆ ಅಷ್ಟೇ. ಇಲ್ಲ, ನಿನಗೊಂದು ಸ್ವಲ್ಪ ಚೇಂಜಸ್ ಆಗುತ್ತೆ, ಬಾ ವಾಕ್ ಮಾಡಿ, ಸೂರ್ಯನ ಕಿರಣಗಳು ಮೈ ಮೇಲೆ ಬಿದ್ದರೆ ಕತ್ಲೆಲ್ಲ ಹೊರಟೋಗಿ ಬೆಳಕು ಬರುತ್ತೆ, ನಾವು ಕೂಡ ಖುಷಿಯಾಗಿರ್ತೀವಿ, ಬಾ ಇವಾಗ ನೀನನ್ನು ವಾಕ್ ಮಾಡಿಸ್ತೀನಿ ಅಂತ ಹೇಳಿ, ಬೇಡ ಸಾಹೇಬ್ರೆ ನನಗಾಗ್ತಿಲ್ಲ ಅಂತ ಹೇಳಿದ್ರು ಕೂಡ, ಇಲ್ಲ ಬಾ ನಾನು ನಿನಗೆ ಶಕ್ತಿಯಾಗಿ ನಿಲ್ತೀನಿ ಅಂತ ಹೇಳಿ ಅಜಿತ್
ಅಂತ ಹೇಳಿ ಭೂಮಿನ ಎಲ್ಲರ ಮುಂದೆ ಕರ್ಕೊಂಡು ಬಂದು ಅಜಿತ್ ವಾಕ್ ಮಾಡಿಸ್ತಾ ಇರ್ತಾನೆ. ಅಂಜನಾ ದೇವಯಾನಿ ಹುರ್ಕೊಂತ ಇದ್ರೆ ಈ ಕಡೆ ಸಂಗೀತ ಮತ್ತೆ ಸತ್ಯಣ್ಣ ಖುಷಿ ಪಡ್ತಾ ಇರ್ತಾರೆ. ಭೂಮಿ ನಿಧಾನವಾಗಿ ನಡಿ ಅಂತೇಳಿ ಅಜಿತ್ ಹೆಗ್ಲ ಮೇಲೆ ಕೈ ಹಾಕೊಂಡು ನಡೆಸ್ತಾ ಇರ್ತಾನೆ. ಇದನ್ನ ನೋಡಿ ಅಂಜನಾ ಹುರ್ಕೊಂತ ಇರ್ತಾಳೆ. ಆಗ ಅಂಜನಾ, ಅಜ್ಜಿ ನೋಡಲ್ಲೇ ನಿನ್ನ ಕೈ ಕಾಲು ಮುರ್ಕೊಂಡಿತ್ತಲ್ಲ, ಅವಾಗ ನಿನ್ನ ಮೊಮ್ಮಗ ಯಾವತ್ತಾದ್ರೂ ಬಂದು ಒಂದಿನ ಈ ಥರ ನಿನ್ನನ್ನು ವಿಚಾರಿಸಿದಾರಾ? ನೀನು ಎಷ್ಟು ಕಷ್ಟದಲ್ಲಿದ್ರು ನಿನ್ನನ್ನು ವಿಚಾರಿಸಲೇ ಇಲ್ಲ. ಆದರೆ ಇವಾಗ ನೋಡು, ಕೈ ಹಿಡ್ಕೊಂಡು ಹೇಗೆ ವಾಕ್ ಮಾಡಿಸ್ತಾ ಇದ್ದಾನೆ ನೋಡಜ್ಜಿ ಅಂತ ಹೇಳ್ತಾ ಇರ್ತಾಳೆ. ಅವನಿಗೂ ಹುಷಾರಿರ್ಲಿಲ್ವಲ್ಲ ಅವಾಗ ಅಂತ ಅಜ್ಜಿ ಹೇಳ್ತಾರೆ. ಇಲ್ಲ, ನನ್ನ ಮೊಮ್ಮಗ ನನ್ನ ರೂಮ್ಗೂ ಬಂದು ನನ್ನ ರೂಮಲ್ಲೇ ವಾಕ್ ಮಾಡಿಸ್ತಾ ಇದ್ದ. ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ. ಎಲ್ಲರೂ ಮಲಗಿದ ಮೇಲೆ ಅಜ್ಜಿ ಯಾಕೋ ನಿದ್ದೆ ಬರ್ತಾ ಇಲ್ಲ ಅಂತೇಳಿ ನನ್ನ ರೂಮಿಗೆ ಬಂದು ನನಗೆ ವಾಕ್ ಮಾಡಿಸ್ತಾ ಇದ್ದ ಅಂತ ಅಜ್ಜಿ ಹೇಳ್ತಾರೆ. ನಾನು ಇಷ್ಟು ಬೇಗ ಚೇತರಿಸ್ಕೊಳ್ಳೋದಕ್ಕೆ ಅಜಿತೆ ಕಾರಣ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಇಂಥ ಮೊಮ್ಮಗನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ, ತುಂಬ ಒಳ್ಳೆಯವನು ನನ್ನ ಮೊಮ್ಮಗ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಅಂಜನಾ, ಅಜ್ಜಿ ಇದನ್ನೆಲ್ಲ ಮೊದಲೇ ನನಗೆ ಯಾಕಜ್ಜಿ ನೀನು ಹೇಳಲಿಲ್ಲ? ಹೇಳೋ ಸಂದರ್ಭ ಬಂದಿರಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಸಂಗೀತಂಗೂ ರಮಣ್ಗೂ ಎಲ್ರಿಗೂ ಗೊತ್ತು ಅಂತ ಅಜ್ಜಿ ಹೇಳ್ತಾರೆ. ಹೌದು, ನನ್ನ ಮಗನಾಗಿ ಮೊಮ್ಮಗನಾಗಿ ಗಂಡನಾಗಿ ಎಲ್ಲ ಕರ್ತವ್ಯನೂ ತುಂಬ ನೀಟಾಗಿ ನಿಭಾಯಿಸ್ತಾನೆ ಅಂತ ರಮಣ್ ಹೇಳ್ತಿರ್ತಾರೆ. ಆದರೆ ಇಷ್ಟೇ ಇಲ್ಲದೆ ಇರೋ ಮದುವೆ ಆಗಿ ಎಲ್ಲ ಕಷ್ಟ ಕೊಡ್ತಿದ್ದಾನೆ ಅಂತ ರಮಣ್ ಹೇಳ್ತಾರೆ. ಅಜ್ಜಿ ಹೇಳಿದ ಮಾತು ಕೇಳಿಸ್ಕೊಂಡು ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಆದರೆ ದೇವಯಾನಿ ಮತ್ತೆ ಅಂಜನಾ ಮಾತ್ರ ಹುಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಪಾರ್ಸಲ್ ಬರುತ್ತೆ. ಪಾರ್ಸಲ್ ತಗೊಂಬರೋಕ್ಕೆ ಸತ್ಯಣ್ಣ ಹೋಗ್ತಾರೆ. ಈ ಕಡೆ ಅಜ್ಜಿ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇವಳು ಹಿಡ್ಕೊಂಡು ಸುತ್ತರಿತವನೇ ನನ್ನ ಮೊಮ್ಮಗ ಅಂತ ಅಜ್ಜಿ ಬೈಯಕ್ಕೆ ಶುರು ಮಾಡ್ತಾರೆ. ಆಗ ಅಜಿತ್, ಚಿನ್ನ ವಾಕ್ ಮಾಡಿದ್ ಸಾಕು, ನಿನಗೆ ಮನಸ್ಸು ಫ್ರೆಶ್ ಆಗೋ ಥರ ಇನ್ನೊಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ರೂಮಿಗೆ ಕರ್ಕೊಂಡು ಹೋಗ್ತಾನೆ. ನೀನು ಇಲ್ಲೇ ಕೂತ್ಕೋ ಚಿನ್ನ ಅಂತ ಹೇಳಿ ಅಜಿತ್ ಹೇಳ್ತಿರ್ತಾನೆ. ಇದು ಭೂಮಿನ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಅಜಿತ್ ಹೋಗಿ ಕುಕ್ಕಿಂಗ್ ಡ್ರೆಸ್ನ ಹಾಕೊಂಡ್ಬರ್ತಾರೆ. ಇದನ್ನ ನೋಡಿ ಮನೆಯವರೆಲ್ಲ, ಯಾವ ಅಜಿತ ಏನೋ ನೀನು ಅಡುಗೆ ಮಾಡ್ತೀನೋ ಅಂತಂತ ಕೇಳ್ತಾರೆ. ಹೌದು, ಇವತ್ತು ನಾನೇ ಅಡುಗೆ ಮಾಡಿ ನನ್ನ ಚಿನ್ನಂಗೆ ಬಡಿಸ್ತೀನಿ ಅಂತ ಹೇಳ್ತಾನೆ. ಅಯ್ಯೋಯ್ಯೋ, ಬಡಿಸೋದಲ್ಲ, ನನ್ನ ಚಿನ್ನಗೆ ತಿನ್ನಿಸ್ತೀನಿ ಅಂತ ಅಜಿತ್ ಹೇಳ್ತಾನೆ. ಆಗ ಭೂಮಿ, ಸಾಹೇಬ್ರೆ ನೀವು ಅಡುಗೆ ಮಾಡ್ತೀರಾ ಅಂತ ಭೂಮಿನೂ ಕೇಳ್ತಾ ಇರ್ತಾಳೆ. ಯಾಕೆ ನಾನು ಮಾಡಬಾರ್ದಾ? ನಳಮಹಾರಾಜನು ಮೀಸೆ ಹೊತ್ತ ಗಂಡಸಲ್ಲವೇ, ನನ್ನಾಗಿ ಗಂಡಸನಲ್ಲವೇ ಅಂತ ಅಜಿತ್ ಆಟ ಹೇಳ್ತಾನೆ. ಆಗ ದೇವಯಾನಿ, ಅಜಿತ್ ನೀನು ಅಡುಗೆ ಮಾಡ್ತೀಯಾ ಅಂತ ಕೇಳಿದಾಗ, ಹೌದು ನಾನೇನೆ ಅಡುಗೆ ಮಾಡ್ತೀನಿ, ನನ್ನ ಕೈಯಾರೆ ನನ್ನ ಹೆಂಡ್ತಿಗೆ ನಾನೇ ಅಡುಗೆ ಮಾಡಿ ಬಡಿಸ್ತೀನಿ ಅಂತ ಅಜಿತ್ ಹೇಳ್ತಾನೆ. ಈ ಮಾತು ಕೇಳಿ ದೇವಯಾನಿ ಒಂದು ಕಡೆ ಹುರ್ಕೊಂತ ಇದ್ರೆ ಹೊರಗಿನವರೆಲ್ಲ ನೋಡಲಿ ಅಂತ ಖುಷಿ ಪಡೋ ಥರ ನಾಟಕ ಮಾಡ್ತಾ ಇರ್ತಾರೆ. ಅಜಿತ, ನೀನು ಅಡುಗೆ ಮಾಡಬೇಡ ಕಣೋ, ಅವಳೇ ಮಾಡ್ತಾಳೆ ಬಿಡೋ ಅಂತ ಹೇಳ್ತಾ ಇರ್ತಾರೆ. ಸಂಗೀತ, ಇಲ್ಲ ನನ್ನ ಹೆಂಡ್ತಿಗೆ ಇವತ್ತು ನನ್ನ ಕೈಯಾರೆ ವೆರೈಟಿ ಅಡುಗೆ ಮಾಡಿ ತಿನ್ನಿಸ್ತೀನಿ, ಅವಳ ಮನಸ್ಸಿಗೆ ಖುಷಿ ಆಗೋ ಥರ ನಾನು ನಡ್ಕೊತೀನಿ ಅಂತ ಅಜಿತ್ ಹೇಳಿದಾಗ, ಸರಿ ಆಯಿತು ಬಿಡಪ್ಪ ಅಂತ ಹೇಳ್ತಾರೆ. ಆಗ ಅಜಿತ್, ನೀವೆಲ್ಲರೂ ನನಗೆ ಅಸಿಸ್ಟೆಂಟ್ ಆಗಿ ಇರ್ಬೋದು. ಆಗ ಸಂಗೀತ, ನನ್ನೇ ಅಸಿಸ್ಟೆಂಟ್ ಆಗಿ ಇರುವಂತೀಯಾ ಅಂತ ಶಾಕ್ ಆಗ್ತಾರೆ. ಒಬ್ಬರು ಇಬ್ಬರು 3 ಜನ ಇರ್ಬೋದು, ಅಸಿಸ್ಟೆಂಟ್ ಆಗಿ ಇರ್ಬೋದು ಅಂದಾಗ ಮನೆಯವರೆಲ್ಲ ನಗ್ತಾರೆ. ಸತ್ಯಣ್ಣ, ಅಡುಗೆ ಮನೆಯಲ್ಲಿ ಕತ್ತರಿಸೋದು ತುಂಬ ಜಾಸ್ತಿ ಇದೆ, ಬೇಗ ಬನ್ನಿ ಅಡುಗೆ ಮನೆಗೆ ಹೋಗೋಣ ಅಂತೇಳಿ ಸತ್ಯಣ್ಣನ ಕರ್ಕೊಂಡು ಅಡುಗೆ ಮನೆಗೆ ಬರ್ತಾನೆ. ಈ ಕಡೆ ಡೈನಿಂಗ್ ಟೇಬಲ್ ಮೇಲೆ ತರಕಾರಿನ ಕಟ್ ಮಾಡೋದು, ಸೊಪ್ಪನ್ನ ಸೋಸೋದು ಎಲ್ಲ ಕೆಲಸ ಶುರು ಹಚ್ಕೊಂಡಿರ್ತಾರೆ. ಈಗ ನಾನು ಈರುಳ್ಳಿ ಕಟ್ ಮಾಡಿದ್ರೆ ನಿನ್ನ ಕಣ್ಣಲ್ಲಿ ದಬ ದಬ ಅಂತ ನೀರು ಸೋರುತ್ತೆ, ನೀನು ಹೋಗಿ ರೂಮಲ್ಲಿರು, ಆಮೇಲೆ ನಿನ್ನನ್ನು ಕರಿತೀನಿ ಅಂತ ಹೇಳಿ ಭೂಮಿನ ಅಲ್ಲಿಂದ ಕಳಿಸ್ತಾನೆ ಅಜಿತ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.